ಇವತ್ತು ಒಂದು ಹೊಸ್ದಾಗಿ ಒಂದು ಗಿಡದ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ನೋಡ್ರಿ. ನೀವೇ ಹೇಳಬೇಕು ಅದ್ರ ಹೆಸರೇನಂತ ಹೇಳಿ. ನೋಡ್ರಿ, ಇದೆ. ಗೊತ್ತಾಯ್ತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿರಿ. ವಿಡಿಯೋನ ನಿಲ್ಲಿಸಿ ಕಮೆಂಟ್ ಮಾಡಿ ಹೇಳಿ ಫಸ್ಟಿಗೆ ನೋಡೋಣ. ಇದೆ, ಏನು ಗೊತ್ತಾ, ಇದು ಪುದೀನ ಸೊಪ್ಪು. ಇದು ನೀರಿನ ಕಡೆ ಎಲ್ಲಿ ಬೇಕಾದರೂ ಬೆಳೆಸ್ಕೋಬೋದು, ಮನೆ ಮುಂದೆಗಡೆ ಎಲ್ಲಿ ಬೇಕಂದ್ರೂ. ಆಮೇಲೆ ಇಲ್ಲಿ ನೋಡ್ರಿ, ಮಸ್ತ್ ಐತೆ ಪುದೀನ ಸೊಪ್ಪು. ನೋಡ್ರಿ, ಇಲ್ಲೆಲ್ಲ ಐತೆ. ಇಲ್ಲೇನು ಗೊತ್ತಾ, ಈ ಪೈಪ್ ಐತಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಪೈಪಲ್ಲಿ ನೀರು ಲೀಕ್ ಆಗ್ತವೆ. ಅದಕ್ಕೆ ಇಲ್ಲೆಲ್ಲ ಪೂರ ಬೆಳ್ಕೊಂಬಿಟ್ಟೈತೆ ಪುದೀನ ಸೊಪ್ಪೆಲ್ಲ. ಪುದೀನ ಏನಂದರೆ ಒಂದೇ ಒಂದು ಕುಡಿ ತಂದು ಹಾಕ್ಬಿಟ್ರೆ ಸಾಕು. ಆ ಜಾಗದಲ್ಲಿ ನೀರಿತ್ತು ಅಂತಂದರೆ ಪುದೀನ ಹಂಗೆ ಪೂರ ಆಡ್ಕೊಂಬಿಡುತ್ತೆ. ನೋಡ್ರಿ ಇಲ್ಲಿ ಹೆಂಗೈತೆ ಅಂತ. ಪುದೀನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತು. ಏನಕ್ಕಂತ ಅಂದರೆ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದ್ರಾಗೂ ಒಂದಷ್ಟು ಜನಕ್ಕೆ ಅಂದರೆ ನನಗೂ ಕೂಡ ಪುದೀನ ಜ್ಞಾಪನ ಬರೋದು ಯಾವಾಗ ಅಂತಂದರೆ ಮಟನ್ನು ಚಿಕನ್ ಸರ್ವ್ ಮಾಡಿದಾಗ. ನಿಮಗೂ ಇದೇ ಥರ ಜ್ಞಾಪನ ಬಂದರೆ ಎಸ್ ಅಂತ ಕಮೆಂಟ್ ಮಾಡಿರಿ. ಇನ್ನು ಏನಂತ ಅಂದರೆ ಪುದೀನನ ಇದು ತಂಪು ಅಂತೇಳಿ ಬಳಸ್ತಾರೆ. ಆಮೇಲೆ ಇದು ಒಂದಷ್ಟು ಔಷಧಿಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳ್ರಿ, ಔಷಧಿಗೆ ಏನಾದರೂ ಯೂಸ್ ಆಗುತ್ತೆ ಅಂತ. ಆಮೇಲೆ ನೀವು ಪುದೀನನ ಯಾವಾಗ ಜ್ಞಾಪಿಸ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ನಿಮಗೆ ತಿಳಿದಿದ್ರೆ ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತಿರುವಷ್ಟು ನಾನು ಹೇಳ್ತಾಯಿದ್ದೀನಿ. ಇನ್ನು ಅಂತಂದರೆ ಈಗ ಇದು ಬೆಳೆಯೋದೆಲ್ಲ ಯಾವುದಾದ್ರೂ ನೀರಿರೋ ಜಾಗದಲ್ಲಿ, ಮನೆ ಮುಂದೆ ನೀರು ಹೋಗೋ ಜಾಗದಲ್ಲಿ ಹಾಕಿದ್ರೂ ಬೆಳೆದಿರುತ್ತೆ. ಆಮೇಲೆ ಹಳ್ಳಿಗಳಲ್ಲಿ ಆಲ್ಮೋಸ್ಟು ಯಾವುದಾದ್ರೂ ಒಂದು ಕಡೆ ಸಿಗುತ್ತೆ ಇದು ಪುದೀನ. ಸಿಟಿಗಳಲ್ಲಾದರೆ ಈಗ ಇನ್ನೇನು ಎಲ್ಲ ಮಾರ್ಕೆಟಲ್ಲೇ ಸಿಗುತ್ತೆ ಅಷ್ಟೆ. ಒಂದು ಆಯಿತು. ನೋಡ್ರಿ ಪುದೀನ ಹೇಗಿದೆ ಅಂತ. ಇದು ತಂಪು ಅಂತಾರೆ. ಇದನ್ನು ಜಾಸ್ತಿ ಒಟ್ಟಿನಲ್ಲಿ ನನಗೆ ಆಲ್ಮೋಸ್ಟ್ ನಾನು ಪುದೀನ ನನಗೆ ಜ್ಞಾಪನಿಸ್ಕೊಂಡಾಗೆಲ್ಲ ಮಟನ್ ಸಾರು, ಚಿಕನ್ ಸಾರು ಮಾಡಿದಾಗಲೇ. ಆಮೇಲೆ ಇದನ್ನು ಪಲಾವ್ಗೂ ಹಾಕ್ತಾರೆ. ಇನ್ನೂ ತುಂಬ ಅಡುಗೆ ಪದಾರ್ಥಕ್ಕೆ ಊಟ ತುಂಬ ಬಳಸ್ತಾರೆ. ಪಲಾವ್ಗೂ ಹಾಕ್ತಾರೆ. ಆಮೇಲೆ ಬಿರಿಯಾನಿ ಅಂದಮೇಲೆ ಇನ್ನೇನು ಮಟನ್ ಚಿಕನ್ ಅಲ್ವಾ. ಇಷ್ಟು ಇದು ಪುದೀನ ಬಗ್ಗೆ. ಇನ್ನೇನಾದರೂ ಮರ್ತಿದ್ರೆ ಇಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಇದರಲ್ಲೇನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ, ನೋಡೋಣ, ಎಲ್ಲ ಸರಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.